ಈ ಡಯಾಬಿಟೀಸ್ ಡಯಾಗ್ನೈಸ್ ಆದ್ಮೇಲೆ ಕೆಲವರಿಗೆ ಇನ್ಸುಲಿನ್ ಕೊಡುವಂತಹ ಸಿಚುಯೇಷನ್ ಕೂಡ ಬರುತ್ತೆ ಅಂಡ್ ಇನ್ಸುಲಿನ್ ತಗೊಳ್ಳೋರಲ್ಲಿ ಈ ಒಂದು ಕನ್ಫ್ಯೂಷನ್ ನಾನು ಸಾಮಾನ್ಯವಾಗಿ ನೋಡಿದ್ದೀನಿ. ಏನಪ್ಪಾ, ನಂಬರ್ ಒನ್, ನಿಜಕ್ಕೂ ಇನ್ಸುಲಿನ್ ನಾನು ನಿಲ್ಲಿಸ್ಕೊಳ್ಬೋದಾ, ಡಯಾಬಿಟೀಸ್ನ ನಾನು ರಿವರ್ಸ್ ಮಾಡ್ಕೊಳ್ಳೇಬೋದಾ ಅಂತ ಹೇಳಿ ಅವರಿಗೋಸ್ಕರ ಈ ಒಂದು ಪೇಷಂಟ್ ಬಗ್ಗೆ ಇವತ್ತು ನಾನು ಹೇಳ್ತೇನೆ. ಇವರ ಪೇಷಂಟ್ ಐ ಡಿ ಬಂದು 24876 ಅಂಡ್ ಇವರಲ್ಲಿ ಬಂದಾಗ ಅವರ ಏಜ್ ಬಂದು 38 ವಯಸ್ಸು ಅಂಡ್ ಕಳೆದ 16 ವರ್ಷಗಳಿಂದ ಇವರಿಗೆ ಡಯಾಬಿಟೀಸ್ ಇರುತ್ತೆ. ಇವರಿಲ್ಲಿಗೆ ಬಂದಾಗ ಅವರ ಶುಗರ್ ಲೆವೆಲ್ 280. ಇನ್ ಸ್ಪೈಟ್ ಆಫ್ ಬೆಳಗ್ಗೆ 32 ಯೂನಿಟ್ ಇನ್ಸುಲಿನ್ ತಗೊಳ್ತಿರ್ತಾರೆ, ನೈಟ್ 20 ಯೂನಿಟ್ ಇನ್ಸುಲಿನ್ ತಗೊಳ್ತಿರ್ತಾರೆ. ಅಂದ್ರೆ 50 ಯೂನಿಟ್ ಇನ್ಸುಲಿನ್ ತಗೊಳ್ತಿದ್ರು ಕೂಡ ಅವರ ಶುಗರ್ ಲೆವೆಲ್ 280 ಆಗಿರುತ್ತೆ. ಮಂತ್ 1 ಇಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂಡ್ ಮಂತ್ 6ಕ್ಕೆ ಬರೋಷ್ಟೊತ್ತಿಗೆ ಅವರ ಶುಗರ್ ಲೆವೆಲ್ 139 ಅಂಡ್ ಇದ್ರ ಜೊತೆಗೇನೆ ನಾವು ಇನ್ಸುಲಿನ್ ಕೂಡ ಟೇಪರ್ ಮಾಡ್ತಾ ಹೋಗ್ತೀವಿ ಅಂಡ್ ಮಂತ್ 6ಕ್ಕೆ ಬರೋಷ್ಟೊತ್ತಿಗೆ ಅವರ ಇನ್ಸುಲಿನ್ ಯೂನಿಟ್ 0. 52 ಯೂನಿಟ್ ಇನ್ಸುಲಿನ್ ಇಂದ 0 ಯೂನಿಟ್ಸ್ಗೆ ಬಂದಿದ್ದಾರೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಮ್ಯಾಜಿಕ್ ಆಗಲಿಲ್ಲ. ಆಗಿದ್ದು ಒಂದೇ, ನಂಬರ್ ಒನ್, ನಾವು ಹೇಳಿದ ಲೈಫ್ ಸ್ಟೈಲ್ ಚೇಂಜಸ್ನ ಕರೆಕ್ಟಾಗಿ ಅಡಾಪ್ಟ್ ಮಾಡ್ಕೊಳ್ತಾರೆ. ಎರಡನೇದಾಗಿ ಕೊಟ್ಟಿದ್ದ ಮೆಡಿಸಿನ್ಸ್ನ ಚಾಚು ತಪ್ಪದೆ ಮಾಡ್ತಾರೆ. ಇವರ ಕೈಯಲ್ಲೇನೆ 52 ಯೂನಿಟ್ ಇನ್ಸುಲಿನ್ ಇಂದ 0 ಯೂನಿಟ್ಸ್ಗೆ ಬರಲಿಕ್ಕೆ ಸಾಧ್ಯ ಆಯಿತು ಅಂದ್ರೆ ನಿಮ್ಮ ಕೈಯಲ್ಲಿ ಕೂಡ ಬರಲಿಕ್ಕೆ ಸಾಧ್ಯ ಇದೆ. ನೀವು ಮನ್ಸು ಮಾಡಬೇಕು ಅಷ್ಟೇ.